ಮಿಸ್ಟರ್ ಯತ್ನ ಏನೋ ತೊಪ್ಪಿಗೆ ಹಾಕೊಂಡಾರ ಓಟ್ ಬೇಡ ಅಂದಿತ್ತಲ್ಲ. ನಾ ಹೇಳಿದೆ ಮುಖ್ಯಮಂತ್ರಿಗಳಿಗೆ, ಹೌದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾ ಟೊಪ್ಪಿ ಹಾಕೊಂಡು ಯಾವ ಟೊಪ್ಪಿ ನಿಮಗೆ ಗೊತ್ತ? ಈ ಟೊಪ್ಪಿಗೆ ಅಲ್ಲ, ಅವರು ಓಟ್ ಬೇಡ ಅಂದಿದ್ದು ಖರೆ. ನಾ ಏನು ನಿಮಗೆ ಅಂಜುವುದಿಲ್ಲ, ನಿಮ್ಮ ಉಪಮುಖ್ಯಮಂತ್ರಿಗೆ ಅಂಜುವುದಿಲ್ಲ, ಏನೂ ಗೊತ್ತಿಲ್ಲಾರಂತ ಗೃಹ ಮಂತ್ರಿಗೆ ಮೊದಲೇ ಅಂಜೋದಿಲ್ಲ. ಹಂಗಾದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಹೆಂಗಾಗ್ತೀರಿ? ಯತ್ನಾಳ್ ತಂದ್ರು ಟೊಪ್ಪಿಗೆ ರಹಿತ ಹಿಂದೂಗಳ ಓಟಿನಿಂದ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ. ನಾ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕನ್ನೋಂಥದ್ದು ಇಡೀ ಪ್ರತಿಯೊಂದು ಮನೆ ಸಹಿತ ಜನ ನಿರ್ಣಯ ಮಾಡ್ಯಾರ. ನಾ ಅಲ್ಲ, ಜನರ ಬಾಯಾಗ ಒಂದ್ ಬರ್ಲಾಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರು ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯಾಗ ಬತ್ತು, ಅವ್ರು ಪ್ರಧಾನಮಂತ್ರಿ ಆದರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಇಡೀ ದೇಶದ ಜನ ಅವರು ಪ್ರಧಾನಮಂತ್ರಿ ಆದರು. ನರೇಂದ್ರ ಮೋದಿ ಅವ್ರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋ ಈಗಾಗಲೇ ಡಿಸೈಡ್ ಮಾಡಿ ದೇಶಕ್ಕೆ ಗಟ್ಟಿ ನಿರ್ಣಯ ತಗುವಂತ ಪ್ರಧಾನಮಂತ್ರಿ ಕರ್ನಾಟಕವನ್ನು ಗಟ್ಟಿಯಾಗಿ ಹಿಂದೂಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕೋ ಬೇಡ? ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಬದಾಮಿ ಒಳಗೆ ಪಾಪ ನಮ್ಮ ಹಾಲು ಮತದವರು ರೇಷ್ಮಿ ಪಟಕ ಸುತ್ತಲಕ್ ಹೋದ್ರೆ ಹಿಂಗೆ ತೊಗೊಂಡು ಹಿಂಗೆ ಒಗಿತಾರೆ. ನಿನ್ನೆ ನೋಡಿದ್ರಲ್ಲ ಹಂಗ. ಯಾರು ಹಾಲು ಮತ ಇರ್ಲಿಕ್ಕಂದ್ರೆ ಇವರಲ್ಲಿ ಮುಖ್ಯಮಂತ್ರಿ ಆಗ್ತಿದ್ರು. ಅಂತ ಶ್ರೇಷ್ಠ ಮತ ಅದು ಹಾಲು ಮತ ಅಂದ್ರ ಯಾವುದೇ ಮನ್ಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಸಿದ ಮ್ಯಾಗನೆ ನೀರಿನ ತೆರಿಗೆ ತುಂಬಿಡ್ತೀವಲ್ಲ, ಹೌದಿಲ್ಲ? ಅಂತ ಶ್ರೇಷ್ಠ ಮತದಾಗ ಹುಟ್ಟಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದರೂ ಇದ್ರೆ